Yes. Yes, Dr. Jairaj speaking. Appointment, huh? Okay. Tomorrow by 10:30 a.m. Okay? Okay. ಇರ್ಲಿ, ನಿನಗೆ ಒಳ್ಳೇದಾಗುತ್ತೆ ಅಂತ ತಿಳ್ಕೊಬೇಡ. ನನಗ್ ಮೋಸ ಮಾಡ್ದೆ ಅಲ್ಲ, ನೋಡ್ಕೋತೀನಿ. ರಾಮು, ಏನ್ ಸರ್? ನೈಟ್ ಡ್ಯೂಟಿ ವಾರ್ಡನ್ ಕುಮಾರ್ ಬರ್ಲಿಲ್ಲ? ಇಲ್ಲ ಸರ್, 2 ದಿವಸ ಲೀವ್ ಹಾಕಿದ್ದಾನೆ. ಯಾಕೆ? ಅವ್ನ ಮಗು ಹುಷಾರಿಲ್ವಂತೆ. ಹಾಗಾದ್ರೆ ಇವತ್ತು ನೈಟ್ ಡ್ಯೂಟಿ ನೀನು ಒಬ್ಬನೇ ನೋಡ್ಕೋತೀಯಾ? ನೋಡ್ಕೊಂತೀನಿ. ಅಂದಾಗೆ ನೋಡು, ಆ ಫೈಲ್ ನಲ್ಲಿ ಪೇಷಂಟ್ಸ್ಗೆ ಎಷ್ಟೆಷ್ಟು ಔಷಧಿ ಕೊಡ್ಬೇಕು ಅನ್ನೋದೆಲ್ಲ ಬರೆದಿಟ್ಟಿದ್ದೀನಿ. ಕೇರ್ಫುಲ್ ಆಗಿ ಆ ಟೈಮ್ ಕೊಟ್ಟು. ಆಗ್ಲಿ ಸರ್. ಡಾಕ್ಟರ್. ಓ ಸಾರಿ, ಏನೋ ಜ್ಞಾಪಕ ಇಲ್ಲದೆ ಹಾಗೆ ಹೊರಟ್ಬಿಟ್ಟಿದ್ದೆ. ಡಾಕ್ಟರ್ಗಳ ಜ್ಞಾಪಕ ಶಕ್ತಿ ಕಮ್ಮಿ ಆದ್ರೆ ಡೇಂಜರ್. ಅಫ್ಕೋರ್ಸ್. ಏನು ಆ ಪೇಂಟಿಂಗ್ ಇನ್ನು ಫಿನಿಶ್ ಮಾಡಲಿಲ್ಲ? ಅದಕ್ಕಿನ್ನೂ ಟೈಮ್ ಬಂದಿಲ್ಲ ಡಾಕ್ಟರ್. ಎಸ್, ಟೈಮ್. ಗುಡ್ ನೈಟ್. ಗುಡ್ ಮಾರ್ನಿಂಗ್. ಗುಡ್ ನೈಟ್. ಹಲೋ. ಪ್ರಭಾತ್ ಮೆಂಟಲ್ ಕ್ಲಿನಿಕ್ ಸರ್. ಡಾಕ್ಟ್ರಾ ಈಗ ತಾನೇ ಹೊರಗಡೆ ಹೋದ್ರು ಸರ್. ನಾಳೆ ಬೆಳಿಗ್ಗೆ ಒಂದು 8:30ಗೆ ಟ್ರೈ ಮಾಡಿ ಸರ್, ಸಿಗ್ತಾರೆ. ಓಕೆ. ಈಗ ನಮ್ಮ ದೇಶದಲ್ಲಿ ಏನಾಗಿದೆ? ಉಪದೇಶ ಜಾಸ್ತಿ ಆಗಿದೆ. ನೀನು ಬೆಂಗಳೂರಿಗೆ ಮುಖ್ಯಮಂತ್ರಿ ಆದರೆ ಏನು ಮಾಡುವೆ? ನಾನು ಬೆಂಗಳೂರಿಗೆ ಮುಖ್ಯಮಂತ್ರಿ ಆದರೆ ಮೈಸೂರಿನಲ್ಲಿರೋ ಚಾಮುಂಡಿ ಬೆಟ್ಟವನ್ನು ತಗೊಂಡ್ಬಂದು ಆ ಬೆಂಗಳೂರು ಅರಮನೆ ಹತ್ರ ಇಟ್ಟು ಬಿದ್ದಿರುವೆ. ಆ ಗಡಿಗೆನ ನಾನು ಫುಟ್ಬಾಲ್ ಮಾಡ್ಕೋತೀನಿ. ಏನ್ರ ಇದು? ಇನ್ನು ಮಲಗೋ ಟೈಮ್ ಆಗ್ಲಿಲ್ವಾ? ಹೋಗ್ರು. ನಾನು ಇವನು ಕಾರ್ ಮೇಲೆ ಮಲ್ಕೋತೀವಿ ಕಣ. ಆಯ್ತು, ಗಲಾಟೆ ಬರ ಮಲ್ಕೊಳ್ರು. ವಾರ್ಡನ್, ಏನ್ ಬೇಕು? ನನಗೊಂದು ಗ್ಲಾಸ್ ನೀರು ತಂದು ಕೊಡ್ತೀಯಾ? ನೋಡಿ, ಮರ್ಯಾದೆಯಾಗಿ ಹೇಳ್ತಾ ಇದ್ದೀನಿ, ನೀವೇ ಹೋಗ್ತೀರಾ ಇಲ್ಲ ನಾನೇ ಕಳಿಸ್ಲಾ?
ಮೇಲಿನ ದ್ವೇಷ 12 ವರ್ಷ ನನ್ನ ರೋಷ. ಡ್ರೈವರ್, ಜಯನಗರ ಬರ್ತೀಯಾ? ಜಯನಗರಕ್ಕೇನ್ ಸಾ ಹನುಮಂತ ನಗರ ಬೇಕಾದ್ರೆ ಬರ್ತೀನಿ, ಆದ್ರೆ ಮೀಟರ್ 1:15. ಕಮಾನ್. ಟ್ಯಾಕ್ಸಿ ಟ್ಯಾಕ್ಸಿ, ಜಯನಗರಕ್ಕೆ ಬರ್ತೀನಿ. ಸ್ವಾಮಿ, ಈಗಾಗಲೇ ಜಯನಗರ ಪ್ಯಾಸೆಂಜರ್ ಅಡ್ವಾನ್ಸ್ ಆಗಿ ಒಳಗಡೆ ಕೂತಿದ್ದಾರೆ. ಹೌದಾ? ಸರಿ, ನಾನು ಹೇಗೋ ಅವ್ರನ್ನ ರಿಕ್ವೆಸ್ಟ್ ಮಾಡಿ ಕೇಳ್ಕೊತೀನಿ. ಅವರು ಹೂ ಅಂದ್ರೆ ನಿಂದೇನೋ ಅಡ್ಡಗಾಲ ಇಲ್ಲವಲ್ಲ? ಅಡ್ಡಗಾಲು ಇಲ್ಲ, ತೊಡ್ರಗಾಲು ಇಲ್ಲ, ಆದ್ರೆ ಮೀಟರ್ ಮಾತ್ರ 1:15. ಏನಯ್ಯ, ಎಲ್ಲಾ ಟ್ಯಾಕ್ಸಿಗೂ 1 ಮೀಟರ್ ಹಾಕಿರ್ತಾರೆ, ನಿನ್ ಟ್ಯಾಕ್ಸಿಗೆ 1 ಮೀಟರ್ ಹಾಕಿದೀಯಾ? ಚಾರ್ಜ್ 1:15 ರೀ. ಚಾರ್ಜಾ? ಆಯ್ತು ಬಿಡಪ್ಪ, ಯಾರು ಸಿಗದೇ ಇರೋ ಕಾಲದಲ್ಲಿ ಉಪ್ಪಲ್ನವಳೆ ಪದ್ಮಾವತಿ. ಓಕೆ ಸರ್, ನೀವು ಒಂಟಿ, ನಾನು ಒಂಟಿ. ನೀವು ಜಯನಗರ, ನಾನು ಜಯನಗರ. ನಿಮಗೂ ಅರ್ಜೆಂಟು, ನನಗೂ ಅರ್ಜೆಂಟು. ಇಫ್ ಯು ಡೋಂಟ್ ಹ್ಯಾವ್ ಮೈಂಡ್, ಸಾರಿ, ಇಫ್ ಯು ಡೋಂಟ್ ಮೈಂಡ್, ಶಾಲ್ ಐ ಗೆಟ್ ಇನ್? ಎಷ್ಟೇ ಆಗಿದೆ ಮೀಟ್ರು? 12 ರೂಪಾಯಿ. 1:15 ಅಂತಾದ್ರೆ 18 ರೂಪಾಯಿ. ನಿಮ್ಮದು 18, ಅವ್ರದ್ದು 18, ಒಟ್ಟಿಗೆ 36 ರೂಪಾಯಿ ಕೊಟ್ಬಿಡಿ ಸರ್. ಮೇಲ್ 4 ಹಾಕಿ 40 ರೂಪಾಯಿ ಕೊಟ್ಬಿಟ್ರೆ ನನ್ನ ಮಗನ ತಿರುಪತಿ ಕರ್ಕೊಂಡು ಮುಡಿ ಕೊಡ್ಬೇಕು ಅಂತಿದ್ದೀನಿ. ಅಯ್ಯೋ ಪಾಪ, ನಿನ್ನ ಮಗನ ಮುಡಿ ತಿರುಪ್ತಿಲ್ ಕೊಡಕ್ಕೆ ನನ್ನ ಮುಡಿ ನಾನು ಇಲ್ಲೇ ಕೊಡ್ಬೇಕಾ? ಕೊಡ್ತೀನಿ, ಸರಿಯಾಗಿ ಕೊಡ್ತೀನಿ. ನಾನು ಬರಕ್ ಮುಂಚೆ ನಿನ್ ಟ್ಯಾಕ್ಸಿ ಒಬ್ಬ ಕೂತಿದ್ನಲ್ಲ ನಿಮ್ಮಪ್ಪ, ಅವನ ಕೈಲಿ ಕೊಟ್ಟಿದ್ದೀನಿ. ಅವನ ಕೈಲಿ ಇಸ್ಕೊಂಡೋಗಿ ತಿರುಪ್ತಿಲಿ ನಿನ್ನ ಮಗನ ಮುಡಿ ಕೊಟ್ಟು ಹಾಗೆ ನಿನ್ನ ಮುಡಿನ ನುಣ್ಣು ಮಾಡ್ಸ್ಕೊಂಬ. ಹೋಗು. ಹೋಗ್ಲಿ, ನಿಮ್ ದುಡ್ಡಾರು ಕೊಡಿ ಸರ್. ಹಂಗ ಬಾ ದಾರಿಗೆ. ನಿನ್ ಟೈಮ್ ಚೆನ್ನಾಗಿದೆ, ಅದಕ್ಕೆ ನೀನ್ ಬಿಟ್ಟಿದ್ದೀನಿ. ಏನ್ ಮಾಡ್ತೀಯ? ನನ್ GF ಬರೋ ಟೈಮ್ ಆಯ್ತು. ನಾನು ಇನ್ನು ಒಳಗಡೆ ಹೋಗ್ಬೇಕು, ಸ್ನಾನ ಮಾಡ್ಬೇಕು, ಬಟ್ಟೆ ಹಾಕೋಬೇಕು. ಅಮ್ಮಮ್ಮಮ್ಮಮ್ಮಮ್ಮ ಸರ್, ಅಲ್ಲಿವರೆಗೂ ಮೀಟರ್ ಹಾಕಿ ಕಾಯ್ತಾರಲ್ಲ? ಬೇಡ, ನೀನು ನಿನ್ ಮಗ ಇಬ್ರು ತಿರುಪ್ತಿಗೆ ಹೋಗಿ ಮುಡಿ ಕೊಟ್ಕೊಂಡ್ ಬನ್ನಿ. ಅಷ್ಟೊತ್ತಿಗೆ ನಾನು ರೆಡಿ ಆಗ್ಬಿಡ್ತೀನಿ. ಹೋಗಯ್ಯ. ಏನ್ ಸರ್ ಇದು ಮತ್ತೆ ಗಲಾಟೆ? ಏನು ಏನಾಗಿದೆ? ಏನಲ್ಲಿ ಏನಾದ್ರು ದಿವದ ಕಾಟು? ಯಾವನೇ ನೀನು? ಮಧ್ಯರಾತ್ರಿಲಿ ಯವ್ವ ಅನ್ಕೊಂಡು ಎದುರುಗಡೆ ಬಂದು ಏನಾದ್ರೆ ನಿನಗೇನೆಯ? ನಿನಗೆ ಕಾಯ್ಬೇಕಾದಲ್ಲ? ಹೋಗಯ್ಯ. ಮೊದಲೇ ಭಯಂಕರ ಸಿನಿಮಾ ಬೇರೆ ನೋಡ್ಬಿಟ್ಟಿದ್ದೀನಿ. ಮಿಡ್ ನೈಟ್ ಬೇರೆ. ಅಮ್ಮೋ, ಮೊದಲು ಒಳಗಡೆ ಹೋಗಿ ಹೆಚ್ಚಿಗೆ ಮಲ್ಕೊಂಡ್ಬಿಡ್ಬೇಕು. GF ಬೇರೆ ಬರ್ತಾಳೆ. ನೋಡಯ್ಯ, ನಾನು ಬ್ಯಾಚುಲರ್, ನನಗೆ ಯಾರು ಇಲ್ಲ. ನಾವು ಒಬ್ಬನೇ ಇರೋದು ಮನೆಯಲ್ಲಿ. ನಾನೇ ಕಸ ಗುಡಿಸ್ಬೇಕು, ನಾನೇ ಅಡಿಗೆ ಮಾಡ್ಬೇಕು. ಸಿನಿಮಾ ಅಲ್ಲ ಗುರು. ಕ್ಷಮಿಸಬೇಕು. ಇದೀಗ ಪೊಲೀಸ್ ಠಾಣೆಯಿಂದ ಬಂದ ವಿಶೇಷ ಪ್ರಕಟಣೆ. ಈ ಚಿತ್ರದಲ್ಲಿ ಕಾಣುತ್ತಿರುವವರ ಹೆಸರು ಕಿರಣ್. ಸ್ವಲ್ಪ ಹೊತ್ತಿಗೆ ಮುಂಚೆ ಇವರೊಂದು ಕೊಲೆ ಮಾಡಿ ತಪ್ಪಿಸಿಕೊಂಡಿದ್ದಾರೆ. ಇದಕ್ಕೆ ಮೊದಲೇ ಕೊಲೆ ಮಾಡಿರುವ ಇವರು ಒಬ್ಬ ಮನೋರೋಗಿ. ಇವರ ಅಂಗಲಕ್ಷಣಗಳು ಸುಮಾರು 6 ಅಡಿ ಎತ್ತರ, ಕಂದು ಬಣ್ಣ. ನೋಡಿದರೆ ಭಯಂಕರ ವ್ಯಕ್ತಿಯಾಗಿ ತೋರುತ್ತಾರೆ. ನೀವು ಯಾರಾದರೂ ಇವರನ್ನು ಕಂಡರೆ ತಕ್ಷಣ ಪೊಲೀಸರಿಗೆ ತಿಳಿಸಿ. ಬ್ಲಡಿ ಶಿಟ್! ಈ ಕಟ್ಕನ್ ಜೊತೆ ನಾನ್ ಟ್ಯಾಕ್ಸಿಲ್ ಬಂದೆ. ಓ ಮೈ ಗಾಡ್!
ಅಯ್ಯೋ ಆಯ್ತು. ಈ ಕಚಡ ನನ್ನ ಮಗನ ಜೊತೆಲ ನಾನು ಟ್ಯಾಕ್ಸಿಲ್ ಬಂದೆ. ನಾನೇನಾದ್ರೂ ಅಪ್ಪಿ ತಪ್ಪಿ ನಿನ್ ಹೆಸರು ಅಂತ ಕೇಳಿದ್ರೆ ನನಗೆ ಲಚಕ್ ಅಂತ ಹಾಕ್ಬಿಡ್ತಾ ಇದ್ನೋ ಏನೋ. ಅಬ್ಬಾ ಎಲ್ಲೋಗಿರ್ತಾನೆ ನನ್ನ ಮಗ? ಎಲ್ಲಾದ್ರೂ ಹೋಗಿರ್ಲಿ, ನಮ್ಮನೆಗಂತೂ ಬಂದಿಲ್ವಲ್ಲ. ಎಲ್ಲಾ ಬಾಗ್ಲು ಹಾಕ್ಬಿಟ್ಟಿದೀನಿ. ನಮ್ಮ ಅಪ್ಪ ಅಮ್ಮ ಮಾಡಿದ್ದ ಪುಣ್ಯ ಇವತ್ತು ನಾನು ಬದುಕೊಂಡೆ. ಇಲ್ದೆ ಹೋಗಿದ್ರೆ ಅಮ್ಮೋ ಅಮ್ಮ ಎಲ್ಲಿ ನನ್ನ ಮಗನ ಬ್ಲಡ್ ಕಾಣ್ತಾನೆ ಇಲ್ವಲ್ಲ ಈ ಟೆನ್ಷನ್ ನಲ್ಲಿ. ಅಬ್ಬಬ್ಬಬ್ಬಬ್ಬಾ, ಇನ್ನು ಇವನಿಗೆ ಸಾವೇ ಇಲ್ಲ. 100 ವರ್ಷ ಆಯಸ್ಸು, 100 years ಲೈಫ್. ಮೊದಲು ಈ ಮನೆ ಬಾಗಿಲೆಲ್ಲ ಹಾಕು. ಬಾತ್ರೂಮ್ ಬಾಗ್ಲು ಹಾಕ್ಬೇಕಾ? ಇದಕ್ಕೆಲ್ಲ ಹೋಗೋದು? ಎಷ್ಟು ಮಾಡ್ತೀಯಾ? ಹಾಕ್ತೀನಿ. ನೋಡಿ, ಆ ಬಾಡಿನ ರಿಮೂವ್ ಮಾಡಿ. ಡಾಕ್ಟರ್, ನಿಮ್ ಪರಿಸ್ಥಿತಿ ನಂಗೆ ಅರ್ಥ ಆಗ್ತಾ ಇದೆ. ಬಟ್ ವಾಟ್ ಇಸ್ ಡನ್ ಕೆನಾಟ್ ಬಿ ಅನ್ಡನ್. ಇದನ್ನ ನಾನು ಎದುರು ನೋಡಿಲ್ಲ ಇನ್ಸ್ಪೆಕ್ಟರ್. 1.5 ವರ್ಷದ ಹಿಂದೆ ನನ್ನ ಹತ್ರ ಅಡ್ಮಿಟ್ ಆದ ಕಿರಣ್ಗೂ ಈಗ ತಪ್ಪಿಸ್ಕೊಂಡು ಓಡ್ ಹೋಗಿರೋ ಕಿರಣ್ಗೂ ತುಂಬಾ ವ್ಯತ್ಯಾಸ. ಆವತ್ತು ತನ್ನ ಹೆಂಡತಿ ಲತಾನ್ನ ಕೊಲ್ಬೇಕು ಅನ್ನೋ ಒಂದೇ ಒಂದು ಗುರಿಲಿದ್ದ. 1.5 ವರ್ಷದಿಂದ ನಾನು ಅವನು ಕೊಟ್ಟ ಶಾಕ್ ಟ್ರೀಟ್ಮೆಂಟ್, ಔಷಧಿಯಿಂದ ಅವನ ರೋಷ ದ್ವೇಷ ಎಲ್ಲ ಕಮ್ಮಿ ಆಗಿತ್ತು. ಇನ್ನು 3 ತಿಂಗಳು ನನ್ನ ಕೇರ್ನಲ್ಲಿ ಇದ್ದಿದ್ರೆ ಅವನ್ನ ಸಾಧಾರಣ ಮನುಷ್ಯನ್ ಮಾಡ್ತಿದ್ದೆ ಅನ್ನೋ ನಂಬಿಕೆ ನನಗಿತ್ತು. ಅಷ್ಟರಲ್ಲಿ ಡಾಕ್ಟರ್, ನಿಮ್ಮಿಂದ ಒಂದು ವಿಷಯ ತಿಳಿಬೇಕಾಗಿದೆ. ಇಲ್ಲಿಂದ ತಪ್ಪಿಸ್ಕೊಂಡು ಹೋಗಿರೋ ಕಿರಣ್ ನಿಜವಾಗ್ಲೂ ಒಬ್ಬ ಹುಚ್ಚನಾಗಿ ತಪ್ಪಿಸ್ಕೊಂಡು ಹೋಗಿದ್ದಾನ ಅಥವಾ ಒಬ್ಬ ಸಾಧಾರಣ ಮನುಷ್ಯನಾಗಿ ತಪ್ಪಿಸ್ಕೊಂಡು ಹೋಗಿದ್ದಾನ? ಸಾರಿ, ಈ ಪ್ರಶ್ನೆಗೆ ನನಗೆ ಉತ್ತರ ಹೇಳಕ್ಕಾಗ್ತಾ ಇಲ್ಲ. ಸರ್, ಬಾಡಿನ ಕಳಿಸಿ ಆಯ್ತು. ಕೊಲೆ ನಡೆದಿರೋ ರೀತಿ, ಕೊಲೆಗಾರ ತಪ್ಪಿಸ್ಕೊಂಡಿರೋ ರೀತಿ ನೋಡಿದ್ರೆ ಒಬ್ಬ ಹುಚ್ಚ ಮಾಡಿದ ಹಾಗೆ ಖಂಡಿತ ಅನ್ಸಲ್ಲ. ಅವನು ಇದನ್ನ ಪ್ಲಾನ್ ಮಾಡೇ ಮಾಡಿದಾನ ಸರ್. ಎಸ್, ಇಟ್ಸ್ ಅ ವೆಲ್ ಪ್ಲಾನ್ಡ್ ಎಸ್ಕೇಪ್. ಇದರಲ್ಲಿ ಆಶ್ಚರ್ಯ ಪಡೋದಕ್ಕೇನೂ ಇಲ್ಲ ಇನ್ಸ್ಪೆಕ್ಟರ್. ಆ ಚಿತ್ರ ನೋಡಿ, ಅದಕ್ಕೆ ಒಂದು ಕಣ್ಣಿದೆ. ಅದನ್ನ ಅವನು ಇನ್ನೂ ಬರೆದಿಲ್ಲ. ಯಾಕೆಂದ್ರೆ ಅದು ಬರೀ ಪೇಂಟಿಂಗ್ ಅಲ್ಲ, ಕಿರಣ್ ಲೈಫ್ ನಲ್ಲಿ ಒಂದು ಕಹಿ ಘಟನೆಯ ಪ್ರತಿಫಲ. ಅವನ ಜೀವನದಲ್ಲಿ ಸಾಧಿಸಬೇಕು ಅನ್ಕೊಂಡು ಒಂದು ಕೆಲಸ ಇನ್ನೂ ಸಾಧಿಸೋಕಾಗ್ಲಿಲ್ಲ. ಅದೇ ಈ ಪೇಂಟಿಂಗ್. ವಾಟ್ ಡಸ್ ಇಟ್ ಮೀನ್? ಅವನು ಲತಾನ ಯಾವತ್ತು ಕೊಲ್ತಾನೋ ಆವತ್ತು ಈ ಪೇಂಟಿಂಗ್ಗೆ ಇನ್ನೊಂದು ಕಣ್ಣು ಮೂಡುತ್ತೆ. ಸಕ್ಸಸ್. ಸಕ್ಸಸ್. ನನ್ ರಾಜನ್ ಲಪ್ಟಾಯಿಸ್ಬೇಕು ಅಂತ ನೀನ್ ಆಡ್ದೆ, ಬಟ್ ನಿನ್ ರಾಣಿ ಬಾಡಿ ಗಾರ್ಡ್ಸ್ ಇಲ್ಲದೆ ಒಂಟಿಯಾಗಿದೆ. ಬಾಡಿ ಗಾರ್ಡ್ಸ್ ಇಲ್ಲ ಅಂದ್ಮೇಲೆ ಅವಳ ಹೇಗೆ ಗೆಲ್ತಾಳೆ? ಅದಕ್ಕೆ ನಾನು ಸೋತ್ಬಿಟ್ಟೆ. ಗಣೇಶ, ಜೀವನದಲ್ಲಿ ಮನುಷ್ಯ ಯಾವಾಗ್ಲೂ ಗೆಲ್ತಾನೆ ಇದ್ರೆ ಅದವನು ಬಲದಿಂದ ಅಲ್ಲ, ಎದುರುಗಡೆ ಇರೋನ್ ಬಲಹೀನತೆಯಿಂದ. ಇಟ್ಸ್ ಆಲ್ ರೈಟ್. ಇನ್ನೊಂದು ಆಟ ಆಡೋಣ. ಇದಕ್ಕೆ ಮೇಲೆ ಇನ್ನೊಂದು ಆಟ ಆಡಿದ್ರೆ ಬೋರ್ ಹೊಡೆದು ಬಿಡುತ್ತಷ್ಟೇ. ಕಿರಣ್, ಈ ಸಂದರ್ಭ ಅಲ್ಲದೆ ಇನ್ನು ಯಾವ ಸಂದರ್ಭದಲ್ಲಿ ನಾವಿಬ್ರು ಮೀಟ್ ಮಾಡಿದ್ರು ಗುಡ್ ಫ್ರೆಂಡ್ಸ್ ಆಗ್ಬೋದಾಗಿತ್ತು. ನೀನ್ ಇಲ್ಲಿಗೆ ಬಂದ ಮೇಲೆ ನಡೆದ ಘಟನೆಗಳೆಲ್ಲ ನೆನೆಸಿ ನನಗೆ ಆಶ್ಚರ್ಯ ಆಗುತ್ತೆ. ಈ ಗಣೇಶ ನೈಸಾಗಿ ಮಾತಾಡ್ತಾ ಇದ್ದಾನೆ ಅಂತ ನೀನ್ ಮೋಸ ಹೋಗ್ಬೇಡ. ನನಗೊಂದು ಸ್ಮಾಲ್ ಚಾನ್ಸ್, ಐ ಮೀನ್ ಚಿಕ್ಕ ಚಾನ್ಸ್ ಸಿಕ್ಕಿದ್ರು ಸಾಕು, ನಿನ್ನ ಡೆಫಿನೆಟ್ ಆಗಿ ಪೊಲೀಸ್ ಹಿಡ್ಕೊಡ್ತೀನಿ. ಹುಲಿ 2 ಹೆಜ್ಜೆ ಹಿಂದಕ್ಕೆ ಹಾಕೆ 16 ಹೆಜ್ಜೆ ಮುಂದಕ್ಕೆ ಹಾಕ್ಬೇಕಾದ್ರೆ. ನನಗ್ ಚೆನ್ನಾಗ್ ಗೊತ್ತು ಕುಳ್ರು ನಂಬಾರ್ದು ಅಂತ. ಅಲ್ಲ ಗಣೇಶ್, ಹುಲಿ 2 ಹೆಜ್ಜೆ ಹಿಂದಕ್ಕೆ ನೆಗೆದಾಗ್ಲೇ ಗುಂಡಿಟ್ಕೊಂಡ್ಬಿಟ್ರೆ ಪರವಾಗಿಲ್ವೇ? ನೀನು ಚೆನ್ನಾಗೇ ಮಾತಾಡ್ತೀಯ. ಅದ್ರಲ್ಲೂ ನೀ ಮಾಡೋ ಕೆಲಸ ಎಲ್ಲ ಕರೆಕ್ಟ್ ಆಗೇ ಇವೆ. ಆದ್ರೂ ಜನ ಎಲ್ಲ ನಿನ್ನ ಹುಚ್ಚ ಅಂತ. ಸಾರಿ. ಪರವಾಗಿಲ್ಲ ಬಿಡು. ಈ ಸಮಾಜನೇ ನನ್ನ ಹುಚ್ಚ ಅಂತ ಕರೀತು. ಇದೇ ಸಮಾಜದಲ್ಲಿ 1.5 ವರ್ಷಕ್ಕೆ ಮುಂಚೆ ನಾನೊಬ್ಬ ಡಾಕ್ಟರ್, ಅದರಲ್ಲೂ ಹುಚ್ಚು ವಾಸಿ ಮಾಡೋ ಡಾಕ್ಟರ್. ಡಾಕ್ಟ್ರೆ,
ನಂಗೊಂದು ಬಲ್ಪ್ ಮಾಡ್ತೀರಾ? ಬಲ್ಪ್ ಅಲ್ಲ, ಹೆಲ್ಪ್ ಮಾಡ್ತೀರಾ? ಏನಪ್ಪ? ನಿಮ್ಮ ಅಪ್ರಾಣೆ ಮಾಡ್ತೀರಾ? ಮಾಡ್ತೀನಿ, ಹೇಳು. ಇನ್ನೇನಿಲ್ಲ, ನಂಗೆ ಒಂದು 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 ಕ್ವಾರ್ಟರ್ ಕೊಡ್ತೀರಾ? ಡಾಕ್ಟ್ರೇ, ಅದನ್ನ ಮಾತ್ರ ಕೊಡ್ಬೇಡಿ. ಆಮೇಲೆ ಕುಡ್ದು ಭಾಷಣ ಮಾಡಕ್ ಶುರು ಮಾಡ್ಬಿಡ್ತಾನೆ. ಮಹಿಳೆಯರೇ ಓಟ್ ಕೊಡಿ ಅಂತ ನಮ್ಮನ್ನೇ ಮಹಿಳೆಯರೇ ಅಂತಾನೆ. ಅದಕ್ಕೆ ಓಟು ಕೊಡ್ಬೇಡಿ, ಕ್ವಾರ್ಟರ್ ಕೊಡ್ಬೇಡಿ. ಓಟು ಇಲ್ಲ, ಕ್ವಾರ್ಟರ್ ಇಲ್ಲ ಡಾಕ್ಟ್ರೆ. ನನ್ನ ಸಂಕಟ ಏನು ಅಂತ ನಿಮಗ್ ಗೊತ್ತಲ್ಲ. ವಾಟರ್ ಬಾಟ್ಲ್ ಕೊಟ್ರೆ ನಿನ್ ಸಂಕಟ ಹೊಟ್ಟೋಗುತ್ತಾ? ಓ, ಹೊರಟಾಗುತ್ತೆ. ಇವತ್ತು ಹೊರಟೋಗುತ್ತೆ. ಇವತ್ತು ಹೋಗುತ್ತೆ. ನಾಳೆಗೆ ಇವತ್ತು ಕ್ವಾರ್ಟರ್ ಆದ್ರೆ ನಾಳೆಗೆ ಆಫು. ಹೋಗಿ ನಿಮ್ ಬಿಟ್ಗೆ ಹೋಗಿ. ಡಾಕ್ಟ್ರೇ, ಗುಡ್ ಮಾರ್ನಿಂಗ್, ಗುಡ್ ಈವ್ನಿಂಗ್. ನಾನು ಎಷ್ಟೇ ಸಂತೋಷವಾಗಿದ್ರು ನನ್ನ ಜೀವನದಲ್ಲಿ ಏನೋ ಒಂದು ಕೊರತೆ ಇದ್ದೇ ಇತ್ತು. ಅದು ನನ್ನ ಮದುವೆ ಆದ್ಮೇಲೆ ತೀರೋಯ್ತು. ನನ್ನ ಹೆಂಡತಿ ಹೆಸರು ಲತಾ. ಅವಳು ನನ್ನ ಮನೆ ಮನಸ್ಸನ್ನೆಲ್ಲ ತುಂಬಿದ್ಲು. ತನ್ನ ಸರ್ವಸ್ವ ಅಂತಾನೆ ತಿಳ್ಕೊಂಡಿದ್ಲು. ಹಾಯ್ ಲತಾ. ನಾನು ಹೋಗಲ್ಲ. ನಾನು ಬೆಳಗ್ಗೆ ನೀನ್ ಕೇಳಿದ್ನಲ್ಲ, ಅದು ಕೊಟ್ಯಾ? ಏನ್ ಕೇಳಿದ್ರಿ? ಕಾಫಿ ತಾನೆ ಕೊಟ್ಟಲ್ಲ? ಅದಲ್ಲ. ಪೇಪರಾ? ಅಲ್ಲಿಟ್ಟಿದ್ದೀನಿ. ಅದು ಅಲ್ಲಮ್ಮ. ಅಯ್ಯೋ, ಸೋಪು. ಮತ್ತಿನ್ನೇನು? ನಾನ್ ಕಿಸ್ ಕೇಳಿದ್ನಲ್ಲ, ಅದು ಕೊಟ್ಯಾ? ಹೋಗ್ರಿ, ನೀವು ನಾ ಕೊಡಲ್ಲ. ಹೋಗ್ರಿ ಹಿಂಗೆ ಆಡ್ತಾ ಇರೋ. ನಾನು ಕಿರ್ಚ್ಕೊಂಡು ಮನೆ ಸುತ್ತ ಜನ ಸೇರಿಸ್ಬಿಡ್ತೀನಿ, ಗೊತ್ತಾ? ಬೇಡ. ಕೊಡ್ತೀಯ ಅಲ್ವಾ? ಕೊಡ್ತೀನಿ. ಕೊಡ್ಬೇಕಾ? ಕಮಾನ್. ಏನಾಯ್ತು? ಅಯ್ಯೋ, ನಿಮ್ದು ಯಾರಿದು ಮಾಡ್ತಿದ್ದು? ಲತಾ, 10 ಗಂಟೆ ಆಯ್ತು. ಲೈಟ್ ಆಫ್ ಮಾಡಿ ಮಲ್ಕೋಬೇಕು. ಪ್ಲೀಸ್ ರೀ, ಒಂದ್ 5 ನಿಮಿಷ ಇದನ್ನ ಓದ್ ಮುಗಿಸ್ತೀನಿ. ನಥಿಂಗ್ ಡೂಯಿಂಗ್. ಆಫ್ ಮಾಡೋದ್ರೆ ಆಫ್ ಮಾಡ್ಬೇಕು. ಅಯ್ಯೋ, ಏನ್ ರಗ್ಲಪ್ಪ ನಿಮ್ದು? ಓದಕ್ಕೂ ಬಿಡಲ್ಲ, ಮಲ್ಕಕ್ಕೂ ಬಿಡಲ್ಲ. ನೋಡು ಲತಾ, ನಾನು 4 ದಿನ ಊರಾಚೆ ಹೋಗ್ತಾ ಇದ್ದೀನಿ. 4 ದಿನ ಸಾಕು ಕೊಟ್ಬಿಡು, ಒಟ್ಟಿಗೆ ಜೊತೆಲಿ ತಗೊಂಡೋಗ್ಬಿಡು. ಅದೆಲ್ಲ ಆಗಲ್ಲ. ಬೇಡಿ ಅಂದ್ರೆ ನಿನ್ಗೇನಾದ್ರು ಬುದ್ಧಿಗಿದ್ಯಾ ಲತಾ? ನೀನ್ ಬರ್ತಾ ಸೋಮಾರಿ ಆಗ್ಬಿಟ್ಟಿದ್ದ. ಕೆಳಗಡೆ ಡಾಕ್ಟರ್ ಕಾಯ್ತಾ ಇದಾರೆ ಅಂತ ಹೇಳ್ತಾನೆ ಇದ್ರಿ. ನನಗೆ ಜಾಗ ಬಿಡು, ಲೇಟ್ ಆಯ್ತು. ಸುಮ್ಮನೆ ಕಾಯಿಲೆ ಬಿಡಿ ಡಾಕ್ಟ್ರು. ಡಾಕ್ಟರ್ ಕಿರಣ್, ನಿನಗೆ 5 ನಿಮಿಷ ಟೈಮ್ ಕೊಟ್ಟಿದ್ದೀನಿ. ಅಷ್ಟರಲ್ಲಿ ನೀನ್ ಕೆಳಗಡೆ ಬರಬೇಕು. ಇಲ್ಲ ಅಂದ್ರೆ ನಿನ್ನ ಬಿಟ್ಟು ನಾನು ಏರ್ಪೋರ್ಟ್ಗೆ ಹೋಗ್ತೀನಿ. ನೋಡು ಲತಾ, ಡಾಕ್ಟರ್ 5 ನಿಮಿಷ ಟೈಮ್ ಕೊಟ್ಟಿದ್ದಾರೆ. ಬೇಗ ಎಷ್ಟು ಕೊಡ್ತೆ ಕೊಟ್ಬಿಟ್ಟು ತಗೊಂಡು ಬರ್ತೀನಿ. ಹೋಗ್ರಿ, ನಿಮ್ಗೆ ಹಗಲು ರಾತ್ರಿ ಅನ್ನೋದೇ ಇಲ್ಲ. ನೋಡು, 4 ನಿಮಿಷ ಉಳಿದಿರೋದು. ಇನ್ 3 ನಿಮಿಷ ಉಳಿದಿರೋದು. ಇನ್ 2 ನಿಮಿಷ ಉಳಿದಿರೋದು ಲತಾ. ಇನ್ 1 ನಿಮಿಷ ಇರೋದು. ಎಲ್ಲ ಆಗುತ್ತು, ಬೇಗ. ಡಾಕ್ಟರ್, ಐ ಆಮ್ ರೆಡಿ. ಲತಾ, ಬಾಯ್. ನಾನು ಬರಲಾ? ಬಂದ್ಬಿಡಿನ್ರಿ. ಓಕೆ, ಹೋಗೋಣ ಡಾಕ್ಟರ್. ಬರ್ಸ್ಕೊ. 5 ನಿಮಿಷ ಟೈಮ್ ಕೊಟ್ರಲ್ಲ, ಅದು ತಪ್ಪಾಗ ಸರ್. ಲತಾ, ಬಾಯ್. ಬರ್ತೀನಿ. ನಮಸ್ತೆ. 4 ದಿವಸದಲ್ಲಿ ಬರ್ತೀನಿ ಅಂದವನು 2 ದಿನಕ್ಕೆ ಬಂದ್ಬಿಟ್ಟೆ. ನಾನು ಹೋಗಿದ್ದ ಮೀಟಿಂಗಲ್ಲಿ ನನ್ನೇ ರಿಸರ್ಚಿಗೆ ಫಾರಿನ್ ಕಳಿಸೋದು ಅಂತ ತೀರ್ಮಾನ ಮಾಡಿಬಿಟ್ರು. ಅದು ನನ್ನ ಹೆಂಡತಿ ಜೊತೆಯಲ್ಲಿ. ಆಗ ನನಗಾದ ಆನಂದ, ಸಂತೋಷ ಅಷ್ಟಿಷ್ಟಲ್ಲ. ಆ ಆನಂದನ ನನ್ನ ಹೆಂಡತಿ ಜೊತೆ ಹಂಚ್ಕೋಬೇಕು ಅಂತ ಮನೆಗೆ ಓಡೋಡ್ ಬಂದೆ. ಲತಾ, ಲತಾ, ಓ ಲತಾ. ಲತಾ,
ಲತಾ ಒಂಟಿ ಹಾಕ್ಬಿಟ್ಟಿದ್ಯಾ? ಲತಾ ತುಂಬಾ ಬೋರ್ ಹೊಡಿತಾ ಇದೆ, ಹಾಗೆ ಸ್ವಲ್ಪ ಸುತ್ತಾಡ್ಕೊಂಡು ಬರೋಣ. ಸಾರಿ ರವಿ, ಈ ಬುಕ್ ತುಂಬಾ ಇಂಟ್ರೆಸ್ಟಿಂಗ್ ಆಗಿದೆ, ನಾನೆಲ್ಲೂ ಬರಕ್ಕಾಗಲ್ಲ. ಲತಾ ನಿನ್ನ ಹತ್ರ ಏನೇನೋ ಮಾತಾಡ್ಬೇಕು ಅಂತ ತುಂಬಾ ಆಸೆ. ರವಿ, ಇದೆಲ್ಲ ನನ್ಗೆ ಹಿಡ್ಸಲ್ಲ. ಏನೋ ನಿಮ್ಮ ಹತ್ರ ನಗ್ನಗ್ತಾ ಮಾತಾಡ್ತಿರ್ಬೋದು, ಹಾಗಂತ ಹೀಗೆಲ್ಲ ನಡ್ಕೊಳ್ಳೋದಾ? ದಿಸ್ ಇಸ್ ಟೂ ಬ್ಯಾಡ್. ಕಾಲೇಜ್ ಮುಗಿದ್ಮೇಲೆ ಚಿಕ್ಕ ವಯಸ್ಸಿನಿಂದಲೂ ಅಪ್ಪ ಅಮ್ಮ ಎಲ್ಲ ಆಗಿದ್ದ ನಮ್ಮ ಮಾವನೇ ಹೊರ ಹುಡುಕಿದ್ರು. ನನ್ನ ಕೈ ಹಿಡಿದವರು ಡಾಕ್ಟರ್ ಕಿರಣ್. ಕಿರಣ್ ನನ್ನ ಮೇಲೆ ಪ್ರಾಣನೇ ಇಟ್ಟಿದ್ರು. ಮದುವೆ ಆಗಿ 6 ತಿಂಗಳ ಮೇಲೆ ನಮ್ಮ ಮಾವ ತೀರ್ ಹೋಗ್ಬಿಟ್ರು. ಕಿರಣಿಗೆ ಮೊದಲೇ ನನ್ನ ಮೇಲಿದ್ದ ಪ್ರೀತಿ ಜೊತೆ ಅನುಕಂಪನೂ ಸೇರ್ಬಿಡ್ತು. ನಾನೇ ಅವ್ರ ಸರ್ವಸ್ವಾಗಿದ್ದೆ. ಸಂತೋಷವಾಗಿ ಸಾಕ್ತಿದ್ದ ನಮ್ಮ ಜೀವನ ನೌಕೆಯಲ್ಲಿ ಮತ್ತೆ ಆ ಲಫಂಗ ರವಿ. ಹಲೋ ಹಲೋ, ಕ್ಯಾನ್ ಐ ಸ್ಪೀಕ್? ಹಾಯ್ ಲತಾ, ಹೌ ಆರ್ ಯು? ಯಾರು ಮಾತಾಡೋದು? ಹೇ, ನಾನು ಸ್ವೀಟ್ ರೋಮಿಯೋ ರವಿ ಮಾತಾಡ್ತಿದ್ದೀನಿ. ರವಿನಾ? ಊರಿಂದ ಯಾವಾಗ ಬಂದೆ? 1 ವಾರ ಆಯ್ತು. ಹೇಗಿದೆಯಾ ಲತಾ? ಚೆನ್ನಾಗಿದೆ. ಹೌದು, ನಿನಗೆ ಮದ್ವೆ ಆಯ್ತಂತೆ? ಹಾಗ? ಅಯ್ಯೋ, ನಾನಿನ್ನು ಹಾಗೇ ಇದ್ದೀನಿ ಲತಾ, ಪಕ್ಕಾ ಬ್ರಹ್ಮಚಾರಿ. ಸರಿ, ನಿನ್ನ ಹಸ್ಬೆಂಡು ವಾಟ್ ಇಸ್ ಹಿ? He is a doctor, very kind-hearted. ಹಾಯ್ ಲತಾ. Oh, hello Ravi. ಒಳಗಡೆ ಬರ್ಬೋದಾ? Please come in. ಓ, ಫ್ಯಾಂಟಾಸ್ಟಿಕ್. ವೆರಿ ನೈಸ್. ಕೂತ್ಕೊಳ್ಳಿ. ಥ್ಯಾಂಕ್ ಯು. ನೀವು ಕೂತ್ಕೊಳ್ಳಿ. ಪರವಾಗಿಲ್ಲ. ಬೈ ದ ಬೈ, ನಾನು ನಿಮ್ಮ ಹಸ್ಬೆಂಡ್ ಮೀಟ್ ಮಾಡಿ ಅವ್ರನ್ನ ಇಂಟ್ರೊಡ್ಯೂಸ್ ಮಾಡ್ಕೊಳ್ಳೋಣ ಅಂತಿದ್ದೆ, ಬಟ್ ಅವ್ರ ಊರಲ್ಲೇ ಇಲ್ವೇ? ಏ ಲತಾ, ನೀನ್ ಮದುವೆ ಆಗಿದ್ರು ಕೂಡ ಆ ಕಾಲೇಜ್ ಡೇಸ್ಗಳಲ್ಲಿ ಹೇಗಿದ್ಯೋ ಈಗಲೂ ಹಾಗೇ ಇದೆಯಾ. ಏನ್ ಬ್ಯೂಟಿ, ಏನ್ ಫಿಗರ್. ಓ, ನಮ್ ಜೊತೆ ಓದಿದ ಒಂದೊಂದು ಹುಡುಗಿಯರ್ನು ನೋಡಿದ್ರೆ, ಓ ಗಾಡ್, ವಾಟ್ ಎ ಚೇಂಜ್. ಕೈಯಲ್ಲೊಂದು, ಕಂಕಳಲ್ಲೊಂದು, ಸೊಂಟದಲ್ಲೊಂದು. ಆದ್ರೆ ನೀನ್ ಮಾತ್ರ ಹಾಗೇ ಇದೆಯಾ. ಲತಾ, ನಾನ್ ನಿನ್ ಮನೆಗೆ ಮೊದಲನೇ ಸಲ ಬರ್ತಾ ಇದ್ದೀನಿ. ನೀನ್ ಮಾತ್ರ ಕುಡಿಬಹುದು, ನನಗೇನು ಆಫರ್ ಮಾಡಲ್ವೋ? ಏನ್ ತಗೋತೀಯ ರವಿ? ಎನಿಥಿಂಗ್. 1 ನಿಮಿಷ. ಥ್ಯಾಂಕ್ ಯು.
ಮನೆ ತುಂಬಾ ಚೆನ್ನಾಗಿಟ್ಟಿದ್ದೀರಿ. ಥ್ಯಾಂಕ್ ಯು. ನೀವಿಬ್ರೇ ಇರೋದು ಅಂತ ಕಾಣಿಸುತ್ತೆ ಅಲ್ವೇ? ಎಕ್ಸ್ಕ್ಯೂಸ್ ಮೀ, ಒಂದ್ ಫೋನ್ ಕಾಲ್ ಮಾಡ್ಲಾ? ಪ್ಲೀಸ್. ನೋಡಿದ ಕಿರಣ್ ತಮ್ಮನ್ ತಾವೇ ಮರ್ತ್ಬಿಟ್ರು. ಅಲ್ಲಿ ನೋಡಿದ್ದನ್ನೇ ನಿಜ ಅಂತ ನಂಬ್ಕೊಂಡ್ಬಿಟ್ರು. ಈ ಕಾರಣ ಕಿರಣ್ ಒಬ್ಬ ಮನೋರೋಗಿ ಆಗ್ಬಿಟ್ರು. ಡಾಕ್ಟರ್ ಜಯರಾಜ್ ಅವ್ರನ್ನ ಪೊಲೀಸ್ನವರಿಂದ ಬಿಡಿಸ್ಕೊಂಡು ನಮ್ ಕ್ಲಿನಿಕ್ ನಲ್ಲೇ ಅಡ್ಮಿಟ್ ಮಾಡ್ಕೊಂಡ್ರು. ಕಿರಣ್ ಹೃದಯದಲ್ಲಿ ಕುದಿತಿದ್ದ ರೋಷ ದ್ವೇಷನ ತಗ್ಸೋಕ್ ಟ್ರೈ ಮಾಡಿದ್ರು. ನಾನು ಅವ್ರನ್ನ ಭೇಟಿ ಮಾಡಕ್ ಹೋದ್ರೆ ಎಲ್ಲಿ ಅವ್ರ ಹುಚ್ಚು ಹೆಚ್ಚಾಗುತ್ತೋ ಅಂತ ಡಾಕ್ಟರ್ ನನ್ನನ್ನ ನೋಡಕ್ ಬಿಡ್ಲೇ ಇಲ್ಲ. 1.5 ವರ್ಷದಿಂದ ಡಾಕ್ಟರ್ ಅವ್ರಿಗೆ ಟ್ರೀಟ್ಮೆಂಟ್ ಕೊಡ್ತಾ ಬಂದ್ರು. ನಾನ್ ನಿರಪರಾಧಿ ಅಂತ ಎಷ್ಟು ಸಾರಿ ಹೇಳಿದ್ರು ಕಿರಣ್ ಅದನ್ನ ನಂಬಲಿಲ್ಲ ಅಂತ ಡಾಕ್ಟ್ರೇ ನನ್ನ ಹತ್ರ ಹೇಳಿದ್ರು. ಅದಕ್ಕೋಸ್ಕರ ನಾನು ಅವರಿಂದ ಡೈವರ್ಸ್ ತಗೊಳ್ಳುವಂತ ಪರಿಸ್ಥಿತಿ ಬಂತು. ಆಮೇಲೆ ಮೀಟ್ ಮಾಡಿದೆ. ಹಿಂದಿಂದೆಲ್ಲ ಮರ್ತು ನಿಮ್ ಜೊತೆ ಬಾಳ್ಬೋದು ಅಂತ ಅನ್ನಿಸ್ತು. ಈಗ ಹೇಳಿ ಮೋಹನ್, ತಾನ್ ಕಂಡಿದ್ದನ್ನೇ ನಿಜ ಅಂತ ನಂಬಿ ಕೊಲೆ ಮಾಡಿದ ಕಿರಣ್ ಹುಚ್ಚರಾದ್ರು ಅಂತ ನಾನು ಬಾಳೆಲ್ಲ ಅರೆ ಹುಚ್ಚರಾಗೆ ಕಳಿಬೇಕಾ? ನಂದೇನ್ ತಪ್ಪು? ನನಗೆ ಯಾಕೆ ಶಿಕ್ಷೆ ಕೊಟ್ರು? ನಾನು ಏನ್ ತಪ್ಪು ಮಾಡಿದೆ? ನಾವು ಪೇಪರ್ ನಲ್ಲಿ ಕೊಟ್ಟಿರೋ ಅನೌನ್ಸ್ಮೆಂಟ್ ನ ಕಿರಣ್ ನೋಡೇ ನೋಡ್ತಾರೆ. ಅವ್ರ ಪೇಪರ್ ನೋಡೇ ನೋಡ್ತಾರೆ ಅಂತ ಹೇಗೆ ಹೇಳ್ತೀರಾ? ಮೇಡಮ್, ನಿಮ್ಮನ್ನ ಕೊಲೆ ಮಾಡ್ಬೇಕಂತ ಒಂದೇ ಉದ್ದೇಶ ಇರೋ ಮನುಷ್ಯ ನಿಮ್ ಬಗ್ಗೆ ತಿಳ್ಕೊಳಕ್ಕೆ ಖಂಡಿತ ಪೇಪರ್ ನೋಡೇ ನೋಡ್ತಾನೆ. ಸಿಕ್ಕ ಟೈಮು ಅಂತ ಹೇಳೋದು. ಎಷ್ಟು ದೊಡ್ಡ ಕೆಲಸ ಮಾಡಿದ್ರೇನು, ಇವನ ಹತ್ರ ಅಡಿಗೆ ಕೆಲಸ ಮಾಡ್ಬೇಕು. ಇನ್ನು ಎಷ್ಟು ದಿವಸ ಈ ಕೆಲಸ ಮಾಡ್ಬೇಕು? ಚೆನ್ನಾಗಿದ್ಯಾ? ಅಯ್ಯ ಕುಡೀರಿ. ಲತಾ, ನಿನ್ಗಿನ್ನೊಂದು ಮದುವೆನಾ? ಮತ್ತೊಬ್ಬ ಗಂಡನ? ಈ ಪೇಪರ್ನಲ್ಲಿ ಹಾಕಿರೋ ಪಬ್ಲಿಸಿಟಿ ಒಂದು ನಾಟಕ. ನೀವು ನನಗೋಸ್ಕರ ಬೀಸಿರೋ ಬಲೆ, ಅದನ್ನ ಕತ್ತರಿಸಿ ನಾನು ಬರ್ತೀನಿ, ಖಂಡಿತ ಬರ್ತೀನಿ. ಆದ್ರೆ ನೀವೆತ್ತಿರೋ ಬಲೆನ ಹರಿದು ನನ್ನ ಗುರಿನ ಸಾಧಿಸಿ ನೆಮ್ಮದಿ ಪಡೆದೇ ಪಡಿಸ್ತೀನಿ. ಈ ಎಂಗೇಜ್ಮೆಂಟ್ ಮೂಲಕ
ನಾವು ಕಿರಣ್ಗೆ ಬಲೆ ಬೀಸ್ತೀವಂತ ಒಂದ್ ವೇಳೆ ಅನುಮಾನ ಬಂದ್ರೆ ಅವನ್ ಅಲ್ಲಿಗೆ ಬರ್ದೇ ಇರ್ಬೋದು. ನಾವು ಎಕ್ಸ್ಪೆಕ್ಟ್ ಮಾಡಿದಾಗ ಅವ್ನು ಬಂದ್ರೆ ನಮ್ಮಿಂದ ತಪ್ಪಿಸ್ಕೊಳ್ಳೋಕ್ ಸಾಧ್ಯನೇ ಇಲ್ಲ. ಹಲೋ, ಎಸ್, ಜಸ್ಟ್ ಮಿನಿಟ್. ಮೇಡಮ್, ನಿಮ್ಗೆ ದಿನಕರಂತೆ ಯಾರಾದ್ರೂ ಗೊತ್ತಾ? ಹೌದು, ಅವ್ರು ನಮ್ಮ ಫ್ಯಾಮಿಲಿ. ಪ್ಲೀಸ್. ಹಲೋ, ಯಾರು? ಲತಾನಾ? ಚೆನ್ನಾಗಿದ್ಯಮ್ಮ? ಚೆನ್ನಾಗಿದ್ದೀನಿ ಸರ್. ಒಂದ್ ವಿಷಯ, ಇವತ್ ನನ್ಗೆ ನಿಶ್ಚಿತಾರ್ಥ. ಓತೆ ಪೇಪರ್ನಲ್ಲಿ. ಚೆನ್ನಾಗಿರ್ಬೇಕಮ್ಮ. ಎಲ್ಲ ನಿಮ್ಮ ಆಶೀರ್ವಾದ ಸರ್. ಸಾರಿ ಸರ್, ಈ ಕನ್ಫ್ಯೂಷನ್ ನಲ್ಲಿ ನಿಮ್ಗೆ ಇನ್ವಿಟೇಷನ್ ಕಳ್ಸೋದೇ ಮರ್ತ್ಬಿಟ್ಟೆ. ನನಗೆ ಯಾಕಮ್ಮ ಇನ್ವಿಟೇಷನ್? ಅದಿಲ್ದಿದ್ರು ನಾನು ಬರ್ತೀನಿ. ಒಂದು ವೇಳೆ ನಾನು ಬರೆದಿದ್ರು ನನ್ನ ಮಗನಾದ್ರೂ ಕಳಿಸ್ತೀನಿ. ನಿಮ್ ಮಗನ್ ಕಳ್ಸ್ಕೊಡ್ತೀರಾ ಸರ್? ಹಾಗಾದ್ರೆ ನಾನು ಈಗಲೇ ಒಂದು ಇನ್ವಿಟೇಷನ್ ನಿಮ್ ಮಗನ್ ಕಳ್ಸ್ಕೊಡ್ತೀನಿ. ನೋಡಿ ಸರ್, ಇನ್ವಿಟೇಷನ್ ಇಲ್ಲದೆ ಯಾರು ಬರೋ ಹಾಗೆ ಇಲ್ಲ. ಇನ್ವಿಟೇಷನ್ ಅಷ್ಟೊಂದು ಮುಖ್ಯನಾ? ಹೌದು ಸರ್, ಅದೇ ಮುಖ್ಯ. ಮರಿದೆ ಅದನ್ನ ಜೊತೆಲಿ ತಗೊಂಡೋಗು ಅಂತ ಹೇಳಿ ಸರ್. ಸರಿ ಅಮ್ಮ. ಹಲೋ, ಯಾರು? ನಾನು ಕಣ, ನಿಮ್ ಅಪ್ಪ ಮಾತಾಡ್ತಾ ಇರೋದು. ನೋಡಪ್ಪ, ನಮ್ ಲತಾ ಮದುವೆ ನಿಶ್ಚಿತಾರ್ಥದ ಇನ್ವಿಟೇಷನ್ ನನಗೆ ಬಂದಿದೆ. ಇನ್ನೊಂದು ಅರ್ಧ ಗಂಟೆಲಿ ನಿನಗೂ ಬರಬಹುದು. ಇನ್ವಿಟೇಷನ್ ಬಂದ್ರೆ ನನ್ನ ಹೆಂಡತಿ ಜೊತೆ ನಾನು ಹೋಗಿ ಬರ್ತೀನಿ. ಅದ್ ಸರಿ, ನಿಮ್ ಗಂಟೆ ಹೇಗಿದೆ? 2 ದಿವಸದಿಂದ ನನಗೆ ನೆಗಡಿ, ಕೆಮ್ಮು ಸ್ವಲ್ಪ ಜಾಸ್ತಿ ಆಗಿದೆ. ಡಾಕ್ಟರ್ ತೋರಿಸಿ ಔಷಧಿ ತಗೊಳ್ಳಿ. ನೋಡ, ಎಲ್ಲ ಸರಿ ಹೋಗುತ್ತೆ. ಹಾ, ಐ ಸೇ ಸ್ಟಾಪ್ ಇಟ್. ಡೋಂಟ್ ಲಾಫ್. ನಗಬೇಡ. ಆಗಿಲ್ಲ ಗಣೇಶ್, ನೀ ಸಂಕಟ ಪಡೋ ತರ ಹೆಣ್ಣನ್ನ ನಾನು ಹೆಂಡತಿಯಾಗಿ ಪಡಿಲಿಲ್ಲ. ಗಣೇಶ್, ನಾನಿವತ್ತು ನಿಮ್ಮ ಮನೆ ಬಿಟ್ಟು ಹೋಗ್ತಾ ಇದ್ದೀನಿ. ಮತ್ತೆ ಈ ಜನ್ಮದಲ್ಲಿ ನಾನು ನಿನ್ನನ್ನು ಮೀಟ್ ಮಾಡೋಲ್ಲ. ನಿನ್ ಜೊತೆಲಿ ಕಳೆದ ಈ 3 ದಿವಸನ ನಾನು ಯಾವತ್ತೂ ಮರೆಯಲ್ಲ. ನಾನು ನಿನ್ಗೆ ಯಾವ ತರನಾದ್ರೂ ತೊಂದರೆ ಮಾಡಿದ್ರೆ ಗಣೇಶ್, ನನಗೆ ಟೈಮ್ ಆಗೋಯ್ತು. ನಾನು ನನ್ನ ಹೆಂಡತಿ ನಿಶ್ಚಿತಾರ್ಥಕ್ಕೆ ಹೋಗ್ತೀನಿ. ಅಲ್ಲಿ ನಿನಗೋಸ್ಕರ ಪೊಲೀಸ್ನವರು ಕಾಯ್ತಾ ಇರ್ತಾರೆ. ಅದು ನನಗೆ ಚೆನ್ನಾಗಿ ಗೊತ್ತಿದ್ದೆ ಹೋಗ್ತಾ ಇದ್ದೀನಿ. ಪರವಾಗಿಲ್ಲ, ಭಾರಿ ಚಾಣಕ್ಯ. ಎಲ್ಲ ಪ್ಲಾನ್ ಮಾಡೇ ಇಟ್ಕೊಂಡ್ಬಿಟ್ಟಿದೀಯಾ. ಅಲ್ಲ, ನೀನ್ ಇಲ್ಲಿಂದ ಹೋದ್ಮೇಲೆ ನಾನು ಪೊಲೀಸಿಗೆ ಫೋನ್ ಮಾಡಲ್ಲ ಅಂತ ಏನು ಗ್ಯಾರಂಟಿ? ಗಣೇಶ್, ನೀನು ಕುಡಿದಿಯಲ್ಲ ಹಾಲು, ಅದ್ರಲ್ಲಿ ನಾನು ನಿದ್ದೆ ಮಾತ್ರೆ ಹಾಕಿದ್ದೆ. ನೀನು ಬೆಳಗ್ಗೆ ಬೇಗ ಎದ್ಬಿಡ್ತೀಯ ಅಂತ ಸ್ವಲ್ಪ ಧಾರಾಳವಾಗಿ ಹಾಕಿದ್ದೆ. ಓಹ್ ಗಾಡ್. ಗಣೇಶ್, ನೀನ್ ಈಗ ಮಲಗಿದ್ರೆ ನಾಳೆ ಬೆಳಗ್ಗೆ 10 ಗಂಟೆಗೆ ಎದ್ದೇಳ್ತೀಯ. ಎದ್ದ ತಕ್ಷಣ ಇದುವರೆಗೂ ನಡೆದಿದ್ದೆಲ್ಲ ಒಂದು ಕೆಟ್ಟ ಕನಸು ಅಂತ ಮರೆತ್ಬಿಡು. ನಾನು ಕೈ ಹಿಡಿದಿರೋ ಕೆಲಸ ಗೆಲುವೋ ಸೋಲೋ ಅಂತ ನಾಳೆ ಬೆಳಗ್ಗೆ ಪೇಪರ್ ನೋಡಿ ತಿಳ್ಕೊ. ಬಾಯ್. ರಾಜನ್, ಇವರು ನಮ್ಮ ಫ್ಯಾಮಿಲಿ ಫ್ರೆಂಡ್. ಬಹಳ ಜನ ಸೇರಿದ್ದಾರೆ, ತುಂಬಾ ಜನ ಸೇರಿದ್ದಾರೆ. ಅರೇಂಜ್ಮೆಂಟ್ ತುಂಬಾ ಹಲೋ. ಹಲೋ ಸರ್. ಹಲೋ. ಹೌ ಆರ್ ಯು? Hello, Inspector. Hello, Doc. Happy?
An apple a day drives the doctor away. ಏನ್ ಇನ್ಸ್ಪೆಕ್ಟರ್ ಸ್ವಲ್ಪ ಸೀರಿಯಸ್ನೆಸ್ ಇಲ್ವಲ್ಲ ನಿಮ್ಗೆ? ಪ್ರೋಗ್ರಾಮ್ ಮುಗಿತಾ ಬಂತು, ಇನ್ನು ಕಿರಣ್ ಕಾಣಲಿಲ್ಲ. Let's wait and see. ಮಿಸ್ ಮೋಹನ್, ನಾ ಬರಲ್ಲ? ಸ್ವಲ್ಪ ತಿದ್ದೋಗಿ. ಇಲ್ಲ, ಕ್ಲಿನಿಕ್ ನಲ್ಲಿ ಸ್ವಲ್ಪ ಕೆಲಸ ಇದೆ, ಬೇಗ ಬನ್ನಿ. ಓಕೆ, ನಾ ಬರಲ್ಲ? ಥ್ಯಾಂಕ್ಸ್. ನಾನು ಹೇಳಿದ್ದೆಲ್ಲ ನೆನಪಿದೆ ತಾನೇ? ನಿಮ್ಗೆ ಯಾವ ತೊಂದರೆನೂ ಆಗದೆ ಇರಬೇಕಾದ್ರೆ ನಾನು ಹೇಳಿದಾಗೆ ನಡ್ಕೋಬೇಕು. ಸರಿ. ಕೀಪ್ ಇನ್ ಮೈಂಡ್. ಕಮ್ ಆನ್. ಈ ಥರ ನಡೀಬಾರ್ದು. ಹಲೋ ವಾಣಿ. ಹಲೋ. ಯಾಕೆ ನಿಮ್ಮ ಯಜಮಾನ್ರು ಬರ್ಲಿಲ್ಲ? ಅವರಿಗೆ ಮೈಕ್ ಸರಿಲ್ಲ. ಇವ್ರ್ಯಾರಂತ ಹೇಳಲೇ ಇಲ್ಲ. ಇವ್ರು ನಮ್ಮ ಅಣ್ಣ. ಮೊನ್ನೆ ತಾನೇ ಊರಿಂದ ಬಂದ್ರು. ನಮಸ್ತೆ ಲತಾ. ಇವಾಗ ನಾನು ನಿನ್ ಕೊಂದು ಬಿಟ್ರೆ ಆಮೇಲೆ ನಾನು ಯಾರು ಅಂತ ತಿಳಿದೆ ನೀನ್ ಸತ್ತೋಗ್ತೀಯ. ಇವಾಗ ನೀನ್ ಸಾಯ್ಬಾರ್ದು. ಇಲಿ ಬೆಕ್ಕರಾಟ ಈಗ ತಾನೇ ಶುರು ಮಾಡಿದ್ದೀನಿ. ಬನ್ನಿ. ಪ್ಲೀಸ್ ನೋಡ್ತಾರೆ. ಓಕೆ ಇನ್ಸ್ಪೆಕ್ಟರ್, ತಪ್ಪಿಸ್ಕೊಂಡು ಹೋದ್ ಕಿರಣ್ 3 ದಿವಸದಿಂದ ಎಲ್ಲಿ ಹೋಗಿರ್ಬೋದು? ಅದೇ ಗೊತ್ತಾಗ್ತಲ್ಲ ನೋಡಿ. ಕಿರಣ್ ತುಂಬಾ ಬುದ್ಧಿವಂತ. ಇಲ್ಲಿ ನಡೆಯೋ ಫಂಕ್ಷನ್ ಪೇಪರಲ್ಲಿ ಓದ್ಬಿಟ್ಟು ತನ್ನ ದ್ವೇಷ ಅಂತ ತಡ್ಕೊಂಡು ಇಲ್ಲಿ ಬಂದೇ ಇಲ್ಲ ನೋಡಿ. ಹಾಗಾದ್ರೆ ಅವನಿಲ್ಲಿ ಬರೋದೇ ಇಲ್ಲ ಅಂತೀರಾ? ಇಲ್ಲಿ ಸಂದರ್ಭ ನೋಡಿದ್ರೆ ಬರೋಲ್ಲ ಅನ್ಸುತ್ತೆ. ಹಾಯ್. What happened? Something wrong with my car. All right, come with me. ಮನೆ ಬಿಡ್ತೀನಿ. Thank you. Come on. Kulkarni? Yes, sir. I suspect something. Start ಮಾಡಿ ನೋಡಿ. Anava bitch. Cheaters, follow me.
ಕಿರಣ್ ನನ್ನ ಹೊಡೆದ್ಬಿಟ್ಟು ಲತನ ಹಚ್ಕೊಂಡೋದ. ನನ್ನ ಹಸ್ಬೆಂಡ್ ನ ಕಟ್ಟಿ ಹಾಕಿ ನಾನು ಹೇಳ್ಕೊ ಬಂದ ಸರ್. ಕಾನ್ಸ್ಟೇಬಲ್ ಸರ್, ಇವ್ರನ್ನ ಕರ್ಕೊಂಡೋಗಿ ಮನೆಗೆ ಸರ್. ಇಲ್ಲದ್ಯಾ ಯಾವ ಕಡೆ ಹೋದ? ಆ ಕಡೆ. ಫಾಲೋ ಮೀ. ಲತಾ, 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 ಲತಾ. ಲತಾ, ನಾನು ಇನ್ಸ್ಪೆಕ್ಟರ್. Take it easy, take it easy, take it easy. Nothing wrong with you. Calm down. ಲತಾ, ಲತಾ, ಮೋಹನ್, ಲತಾನ್ ಕರ್ಕೊಂಡೋಗಿ ವಿಲ್ ಕಮ್ ಅಂಡ್ ಜಾಯಿನ್. ಗೋ ಕಮ್. ಲತಾ, ಡಾಕ್ಟರ್ ಫೋನ್ ಮಾಡ್ಲಾ? ಐಮ್ ಆಲ್ ರೈಟ್. ಮೋಹನ್, ನಾವ್ ಈ ಸಮಯದಲ್ಲಿ ಎಂಗೇಜ್ಮೆಂಟ್ ಇಟ್ಕೋಬಾರ್ದಾಗಿತ್ತು. ಈಗ ಆಗಿದ್ದೆಲ್ಲ ನೆನ್ಸ್ಕೊಂಡ್ರೆ ನನ್ ಮೈಯೆಲ್ಲ ನಡುಗುತ್ತೆ. ನೀ ಏನು ಯೋಚನೆ ಮಾಡ್ಬೇಡ ಲತಾ, ನಿನ್ಗೀಗ ಬೇಕಾಗಿರೋದು ರೆಸ್ಟ್. ಡ್ರೆಸ್ ಚೇಂಜ್ ಮಾಡಿ ರೆಸ್ಟ್ ತಗೋ.
ಒಂದೇ ಮನೇಲಿ ಒಬ್ಬನೇ ಕಳ್ಳ ಒಂದೇ ದಿವಸದಲ್ಲಿ 2 ಸಲ ಕದೆಯಕ್ ಬರಲ್ಲ. ಪ್ಲೀಸ್ ಕಮ್ ಅಂಡ್ ರಿಲ್ಯಾಕ್ಸ್. ನಿನಗಿನ್ನೊಬ್ಬ ಗಂಡ, ನಿನಗಿನ್ನೊಂದು ಮದುವೆ, ಮತ್ತೊಂದು ಬದುಕಬೇಕಾ? ನಾನೇನು ತಪ್ಪು ಮಾಡ್ಲಿಲ್ಲ, ನಾನೇನು ತಪ್ಪು ಮಾಡ್ಲಿಲ್ಲ.